ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 4ನೇ ಅಧ್ಯಾಯ 20ನೆಯ ಶ್ಲೋಕ. ತ್ಯಕ್ತ್ವಾ ಕರ್ಮಫಲಾಸಂಗಂ ನಿತ್ಯತೃಪ್ತೋ ನಿರಾಶ್ರಯಃ ಕರ್ಮಣ್ಯಭಿಪ್ರವೃತ್ತೋಪಿ ನೈವ ಕಿಂಚಿತ್ ಕರೋತಿ ಸಹ. He who having totally given up attachment to action and their fruit no longer depend on anything in the world and is ever content, does nothing at all though fully engaged in action. ಟೋಟಲಿ ಸಾಮಾನ್ಯವಾಗಿ ಇಲ್ಲಿ ಹೇಳ್ತಕ್ಕಂಥ ವಿಷಯ, ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಆ ಕರ್ಮದ ಫಲವು ಆತನಿಗೆ ಅಂಟುವುದಿಲ್ಲ. ಕರ್ಮ ಫಲ ತ್ಯಕ್ತ್ವ ಅಂತ ಹೇಳಲಾಗಿದೆ. ಕರ್ಮವನ್ನು ಬಿಡಿ ಅಂತ ಹೇಳ್ತಾ ಇಲ್ಲ, ಕರ್ಮದ ಫಲವನ್ನು ಬಿಟ್ಟು ಕರ್ಮವನ್ನು ಮಾಡು. ಕರ್ಮದಲ್ಲಿ ಆತ ತೊಡಗಿದ್ದರೂ ಕೂಡ ಆತನಿಗೆ ಆ ಕರ್ಮದ ಫಲದ ಭೋಗ ಪ್ರವೃತ್ತಿಗಳು ಉಂಟಾಗೋದಿಲ್ಲ. ದೃಷ್ಟಾಂತವನ್ನು ನೆನಪಿಸಿಕೊಳ್ಬೇಕು. ಕುಂಬಾರ ಹುಳವು ಕೆಸರಲ್ಲಿ ಇರುತ್ತದೆ, ಆದರೆ ತನ್ನ ಶರೀರಕ್ಕೆ ಕೆಸರನ್ನು ಅಂಟಿಸಿಕೊಳ್ಳೋದಿಲ್ಲ. ಹಾಗೆ ಜ್ಞಾನಿಯಾಗಿರ್ತಕ್ಕಂಥವನು ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಆ ಕರ್ಮದ ಫಲದ ಭೋಗವನ್ನು ಬಿಟ್ಟಿರುತ್ತಾನೆ. ಕರ್ಮದ ಫಲದ ಆಸೆಯನ್ನು ಬಿಟ್ಟಿರುತ್ತಾನೆ. ಫಲಭೋಗದ ಅಂಟು ಇಲ್ಲದಿರುವುದರಿಂದ, ಸಂಬಂಧ ಇಲ್ಲದಿರುವುದರಿಂದ ಆತನಿಗೆ ಯಾವ ಬಾಧೆಯೂ ಕೂಡ ಇರುವುದಿಲ್ಲ. ಆತನು ಕ್ರಿಯೆಯನ್ನು ಮಾಡಲಿ, ಕರ್ಮವನ್ನು ಮಾಡಲಿ, ಇನ್ನೇನೋ ಆತನು ತನ್ನ ಚಟುವಟಿಕೆಗಳನ್ನು ಮಾಡ್ತಾ ಇರ್ತಾನೋ ಅದರ ಸಂಬಂಧ ಆತನಿಗೆ ಅಂಟಿಕೊಳ್ಳುವುದಿಲ್ಲ. ಕರ್ಮವು ನಿತ್ಯ ನಿರಂತರ ನಡೆಯುತ್ತಿರುತ್ತದೆ, ಆದರೆ ಅದರ ಸಂಬಂಧ ಅನ್ನುವಂಥದ್ದು ಆತನಿಗೆ ಇರೋದಿಲ್ಲ. ಅದರಿಂದ ಆಗ್ತಕ್ಕಂಥ ಲಾಭವಾಗಲಿ ನಷ್ಟವಾಗಲಿ ಆತನಿಗೆ ಇರೋದಿಲ್ಲ. ಕಾರಣ ಏನಂತಂದರೆ, ಇಲ್ಲಿ ನಡೀತಕ್ಕಂಥ ಈ ಕ್ರಿಯೆಗಳು ತಮ್ಮ ಸ್ವಭಾವಗತವಾಗಿರ್ತಕ್ಕಂಥ ಇಂದ್ರಿಯಗಳ ಮತ್ತು ಅಂತಃಕರಣದ ಗುಣಧರ್ಮಗಳಾಗಿರುವುದರಿಂದ ಆ ಇಂದ್ರಿಯಗಳು, ಅಂತಃಕರಣಗಳು ತಮ್ಮ ತಮ್ಮ ಗುಣಧರ್ಮಗಳನ್ನು, ತಮ್ಮ ಕಾರ್ಯಪ್ರವೃತ್ತಿಯನ್ನು ಮುಂದುವರಿಸಿರ್ತವೆ. ಅವುಗಳಿಗೆ ಈತನು ಸಾಕ್ಷಿಯಾಗಿರ್ತಾನೆ. ಹಾಗಿರುವುದರಿಂದ ಈತನಿಗೆ ಆ ಕರ್ಮದ ಫಲಭೋಗದ ಅಂಟು ಸಂಬಂಧಪಡುವುದಿಲ್ಲ. ಹಾಗಾಗಿ ನೀನು ಮೊದಲು ಜ್ಞಾನವನ್ನು ಹೊಂದಿದವನಾಗು ಮತ್ತು ನೀನು ಕರ್ಮ ಫಲಭೋಗದ ಸಂಘವನ್ನು ವರ್ಜಿತನಾಗಿ ಕರ್ಮವನ್ನು ಮಾಡುವವನಾಗು. ಹೀಗಿರತಕ್ಕಂಥ ವ್ಯಕ್ತಿಯು ನಿತ್ಯ ತೃಪ್ತನಾಗಿರುತ್ತಾನೆ ಅಂತ ಹೇಳಲಾಗಿದೆ. ಆತನಿಗೆ ತೃಪ್ತಿ ಅನ್ನುವಂಥದ್ದು ಕ್ಷಣಿಕವಾಗಿರೋದಿಲ್ಲ, ತೃಪ್ತಿ ಅನ್ನುವಂಥದ್ದು ಶಾಶ್ವತವಾಗಿರುತ್ತದೆ. ಆತನಿಗೆ ಮುಂದಿನ ದಿನಮಾನಗಳಲ್ಲಿ ಯಾವ ಬಾಧೆಯೂ ಕೂಡ ಇರುವುದಿಲ್ಲ. ನಿತ್ಯ ತೃಪ್ತ ನಿರಾಶ್ರಯ ಅಂತ. ನಿರಾಶ್ರಯ ಅಂತಂದರೆ ಏನೋ, ಆತನು ಯಾರ ಆಶ್ರಯವನ್ನು ಪಡೆಯಬೇಕಾಗಿರುವಂಥದ್ದಿಲ್ಲ ಮತ್ತು ಇನ್ನೊಬ್ಬರ ಕಡೆಗೆ ಹೋಗಿ ಕೇಳಬೇಕಾಗಿರುವಂಥದ್ದಿಲ್ಲ, ಇನ್ನೊಂದನ್ನು ಪಡೆಯಬೇಕಾಗಿರುವಂಥದ್ದಿಲ್ಲ. ಯಾರು ಹೀಗಿರ್ತಾರೆ ಅಂತಂದರೆ, ಕರ್ಮ ಫಲದ ಸಂಘವನ್ನು ಬಿಟ್ಟಿರ್ತಕ್ಕಂಥವರು. ಕರ್ಮವನ್ನು ಬಿಟ್ಟವರು ಅಲ್ಲ, ಕರ್ಮ ಫಲದ ಸಂಘವನ್ನು ಬಿಟ್ಟಿರ್ತಕ್ಕಂಥವರು ನಿತ್ಯ ತೃಪ್ತರಾಗಿರ್ತಾರ. ಅವರು ನಿರಾಶ್ರಯಿಗಳಾಗಿರ್ತಾರ. ಒಂದು ವೇಳೆ ಅವರ ಕರ್ಮವನ್ನು ಮಾಡುತ್ತಿದ್ದರೂ ಕೂಡ ಕಿಂಚಿತ್ತು ನ ಏವ ಕಿಂಚಿತ್ ಅಂತ ಹೇಳಲಾಗಿದೆ. ಕಿಂಚಿತ್ತಾದರೂ ಕೂಡ ಅವರಿಗೆ ಕರ್ಮದ ಸಂಬಂಧ ಅನ್ನುವಂಥದ್ದು ಇರೋದಿಲ್ಲ. ಹಾಗಾಗಿ ಅವರು ನಿರಹಂಕಾರಿಗಳಾಗಿ ಕೆಲಸವನ್ನು ಮಾಡ್ತಿರ್ತಾರೆ. ಅದರ ಸಂಬಂಧವನ್ನು ಬಿಟ್ಟು ಕೆಲಸವನ್ನು ಮಾಡ್ತಿರ್ತಾರೆ. ಹೀಗಿರುವುದರಿಂದ ಅವರು ಯಾವಾಗಲೂ ಕೂಡ ಆ ಕರ್ಮದ ಫಲವು ಬರಲಿ, ಕರ್ಮದ ಫಲವು ನಾಶವಾಗಲಿ, ಕರ್ಮದ ಫಲವು ಇರಲಿ ಅಥವಾ ಇಲ್ಲದಿರಲಿ, ಅವರಿಗೆ ಅದರ ಸಂಬಂಧವು ಇರುವುದಿಲ್ಲ. ಹಾಗಾಗಿ ಇಲ್ಲಿ ಹೇಳ್ತಕ್ಕಂಥ ಅಭಿಪ್ರಾಯ ಏನಂತಂದರೆ, ಕರ್ಮವನ್ನು ಬಿಡಬೇಡ, ಕರ್ಮದ ಫಲವನ್ನು ಬಿಟ್ಟು ಕೆಲಸವನ್ನು ಮಾಡುವವನಾಗು, ಕರ್ಮವನ್ನು ಮಾಡುವವನಾಗು. ಆವಾಗ ನೀನು ಯಾವಾಗಲೂ ಕೂಡ
ತೃಪ್ತನಾಗಿರುತ್ತೀಯಾ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮ ಹೇಳಿದ್ದಾನೆ. ಮುಂದಿನ ವಿಚಾರ ಮುಂದಿನ ಶ್ಲೋಕಗಳಲ್ಲಿ ತಿಳಿಯೋಣ ಅಂಥೇಳಿ ವಿರಮಿಸುತ್ತೇನೆ. ಹರಿ ಓಂ ತತ್ಸತ್.